ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಬೆಳಗಿನ ಗುಡ್ ಮಾರ್ನಿಂಗ್. ಟೈಮ್ ಬಂದ್ಬಿಟ್ಟು 10 ಗಂಟೆ ಆಗಿದೆ ಸ್ನೇಹಿತರೆ. ಎಲ್ಲರಿಗೂ ಫಸ್ಟ್ ಪೈಲಿಗೆ ಹೇಳೋದಂದ್ರೆ ಹೊಸ ವರ್ಷದ ಶುಭಾಶಯಗಳು. ಎಲ್ಲರೂ ಜೀವನದಲ್ಲಿ ಇವತ್ತು ಹೊಸ ದಿನ, ಹೊಸ ವರ್ಷದ ಶುಭಾಶಯಗಳು. ನಮ್ಮ ಕಡೆ ಅಂತೂ ಹೊಸ ವರ್ಷ ಹೆಂಗ ಆಚರಣೆ ಮಾಡ್ತಾರಂದ್ರೆ ಚಿಕ್ಕವರು ಇದ್ದಾಗ ಆಚರಣೆ ಮಾಡ್ತಿದ್ವಿ, ಈಗಂತೂ ಏನೂ ಇಲ್ಲ ಸ್ನೇಹಿತರೆ. ಇವತ್ತಿನ ವಿಷಯ ಏನಂತ ನಿಮ್ಗೆ ಟೈಟಲ್ಲು ತಮ್ಮೇಲೂ ನೋಡಿ ಗೊತ್ತಾಗಿರ್ಬೇಕು. ಆ ವಿಷಯದ ಬಗ್ಗೆ ಹೇಳ್ತೀನಿ ಕೇಳಿ. ಸಾವಿತ್ರಿ ಸಿಸ್ಟರ್ಗೆ ಹೆಂಗೆ ಸಪೋರ್ಟ್ ಮಾಡಿದಿರ ನನಗೂ ಕೂಡ ಸಪೋರ್ಟ್ ಮಾಡಿ. ಸಾವಿತ್ರಿ ಸಿಸ್ಟರು ವಿಡಿಯೋ ಮಾಡೋದನ್ನ ಬಿಟ್ಟಿದ್ದಾರೆ ಸ್ನೇಹಿತರೆ. ಇನ್ನೂ ಒಂದು 20 ದಿನ ಅವರು ವಿಡಿಯೋ ಬರಂಗಿಲ್ಲ. 20 ದಿನ ಬರಂಗಿಲ್ಲ, 15 ದಿನ ಬರಂಗಿಲ್ಲ, ವಿಡಿಯೋ ಬರಂಗಿಲ್ಲ. ಎಲ್ಲರೂ ಕಮೆಂಟ್ ಹಾಕ್ತಾ ಇದ್ರಿ. ಆ ಕಮೆಂಟ್ಗೆ ಉತ್ತರ ಕೊಡಕತ್ತಿ ನೋಡ್ರಿ ಸಾವಿತ್ರಿ ಸಿಸ್ಟರು. ಅವ್ರದ್ದು ನಮ್ದು ಹೆಂಗೆ ಬಾಂಡಿನಿಂಗಿದ್ದ ಅಂದ್ರೆ ಸ್ನೇಹಿತರೆ, ಒಂದು ಅಕ್ಕ ತಂಗಿ ಬಾಂಧವ್ಯಕ್ಕಿಂತ ಜಾಸ್ತಿ ಐತ್ರಿ ಸಾವಿತ್ರಿ ಸಿಸ್ಟರ್ದು ನಮ್ದು. ನೀವೆಲ್ಲ ಕಮೆಂಟ್ ಹಾಕ್ತಾ ಇದ್ರು, ಸಾವಿತ್ರಿ ಸಿಸ್ಟರ್ ವಿಡಿಯೋ ಯಾಕೆ ಬರ್ತಾ ಇಲ್ಲ ಅಂತ ಅನ್ನಕತ್ತಿದ್ರಲ್ವಾ. ನಿಮ್ಗೆ ಅರ್ಥ ಆಗೈತೆ ಅನ್ಕೊಂಡಿನಿ. ಮತ್ತೆ ಇನ್ನೊಂದು ವಿಷಯ ಏನಂದ್ರೆ ಸ್ನೇಹಿತರೆ, ಒಬ್ಬ ಹೆಣ್ಣು ಮಗಳು ಜೀವನದಲ್ಲಿ ಮುಂದೆ ಬರ್ಬೇಕಂದ್ರ ಗಂಡನೇ, ಹೆಣ್ಣು ಮಕ್ಕಳಿಗೆ ಸ್ಫೂರ್ತಿಯಾಗಿ ಗಂಡನೇ ಇರ್ಬೇಕಂತ ಅನ್ಕೋತಾರ. ಅವ್ರಿಗೆ ಗಂಡ ಇಲ್ಲ, 2 ಸಣ್ಣ ಮಕ್ಕಳನ್ನ ತಗೊಂಡು ಸ್ಟ್ರಗಲ್ ಮಾಡ್ತಾರ ಸ್ನೇಹಿತರೆ. ಇಷ್ಟು ಸ್ಟ್ರಗಲ್ ಮಾಡ್ತಾರ ಜೀವನದಲ್ಲಿ. ಅವ್ರನ್ನ ನೋಡಿ ಕಲಿಬೇಕಾಗಿರೋದು ತುಂಬಾನೇ ಇದೆ ನೋಡಿ. ನಾನಂತರೂ ಎಷ್ಟೋ ವಿಷಯದ ಬಗ್ಗೆ ಅವ್ರನ್ನ ನೋಡಿ ತಿಳ್ಕೊಂಡಿನಿ. ಎಲ್ಲರೂ ಅರ್ಥ ಮಾಡ್ಕೊಂಡ್ರೆ ಅನ್ಕೊಂತೀನಿ. ಸಾವಿತ್ರಿ ಸಿಸ್ಟರ್ ಯಾಕೆ ವಿಡಿಯೋ ಹಾಕಿಲ್ಲ ಅಂತ ಅನ್ಕೊಂಡು ಹಾಕಿಲ್ಲ ಅಂತ ನೀವು ಕೇಳ್ತಿರ್ಬೋದು. ನಾನು ಹೇಳೋದೇನಂದ್ರೆ ಸ್ನೇಹಿತರೆ, ಅವ್ರದ್ದು ಮೊಬೈಲ್ಕ ICU ಹೋಗೈತೈತ್ರಿ, ಮತ್ತೆ ICU ಹೋಗೈತತ್ತ. ಮತ್ತೆ ಇನ್ನೊಂದು ಏನಂದ್ರಿ, ಡಿಸ್ಪ್ಲೇ ಹೋಗೈತತ್ರಿ ಮೊಬೈಲ್ದ. ಪಾಪ ಏನು ಮಾಡೋದ್ರಿ ಅವ್ರಿಗೆ. ಅದರಿಂದ ಎಷ್ಟು ಅನುಕೂಲ ಇತ್ತು. ಮೊಬೈಲ್ ಇನ್ನು ತಗೋಬೇಕ್ರಿ, ಹೊಸದ ಮೊಬೈಲ್ ತಗೊಳ್ಳೋ ಮಟ್ಟ ಅವ್ರಿಗೆ ವಿಡಿಯೋ ಮಾಡೋಕ್ಕೆ ಸಾಧ್ಯ ಇಲ್ಲ ನೋಡಿ ಸ್ನೇಹಿತರೆ. ನಿಮ್ಗೆ ಪೂರ್ತಿಯಾಗಿ ಅರ್ಥ ಆಗೈತೆ ಅನ್ಕೊಂಡಿನಿ. ಮತ್ತೆ ಇನ್ನೊಂದು ಏನಂದ್ರೆ ರೀ, ನಾನು ನಿನ್ನೆ ಕಾಲ್ ಮಾಡಿದ್ದೆ ಸ್ನೇಹಿತರೆ ಸಾವಿತ್ರಿ ಸಿಸ್ಟರ್ಗೆ. ನಾನೇನು ಅರ್ಥ ಮಾಡ್ಕೊಂಡಿದ್ದೆ ಅಂದರೆ, ಏನಾದರೂ ಪ್ರಾಬ್ಲಮ್ ಆಗಿರಬೇಕು ಗೊತ್ತಲ್ಲ ಸ್ನೇಹಿತರೆ. ಏನಾದರೂ ಕುಟುಂಬದಲ್ಲಿ ಏನಾದರೂ ಯಾರಿಗಾದ್ರೂ ಏನಾರೇ ಆಗಿತ್ತಂದ್ರೆ ಹಿಂಗೆ ನಾವು ವಿಡಿಯೋ ಮಾಡೋದು ಬಿಡ್ತೀವಿ ಹೊರತು, ಸಾವಿತ್ರಿ ಸಿಸ್ಟರ್ ಯಾವಾಗೂ ಕಂಟಿನ್ಯೂ ಡೈಲಿ 1, 2, 3 ವಿಡಿಯೋ ಹಾಕ್ತಾರೆ ಅವರು. ಅಷ್ಟು ವಿಡಿಯೋ ಹಾಕೋರು ಪಾಪ ಈಗ ಅವ್ರಿಗೆ ಪ್ರಾಬ್ಲಮ್ ಆದಂಗೆ ಆಗೈತ್ರಿ. ಮೊಬೈಲ್ ಕೈ ಕೊಟ್ಟು ಅವ್ರ ಬಲಗೈ ಚೆನ್ನಾಗಿರೋ ಕೈನ ಮುರ್ಕೊಂಡಂಗೆ ಆಗ್ಬಿಟ್ಟೈತ್ರಿ. $60 ಆಗ್ಯಾವತ್ತು ಸ್ನೇಹಿತರೆ. 2ನೇ ಪೇಮೆಂಟ್ ಬರೋ ಟೈಮ್ ಇತ್ತು ಅವ್ರದ್ದು. ಈಗ 1 ವಾರ ಆಗಕ್ಕೆ ಬತ್ರಿ, ವಿಡಿಯೋ ಬಂದಿಲ್ಲ. ನಾನು ಅನ್ಕೊಂಡೆ ಯಾಕೆ ಹಾಕಿಲ್ಲ ವಿಡಿಯೋ ಸಾವಿತ್ರಿ ಸಿಸ್ಟರ್, ಯಾಕೋ ವಿಡಿಯೋ ಹಾಕಿಲ್ಲಲ್ಲ ಅಂತ ಚೆಕ್ ಮಾಡಿದ್ರದ್ದು ಇನ್ನೂ ಮೊಬೈಲ್ದಾಗ ನೋಟಿಫಿಕೇಶನ್ನು ಬರವಲ್ತು, ಏನೂ ಬರವಲ್ತು. ಯಾಕೋ ಮೊಬೈಲ್ ನಾನೇನದು ಸಬ್ಸ್ಕ್ರೈಬರ್ನ ಡಿಲೀಟ್ ಮಾಡಿನೇನು ಅವ್ರದ್ದು ಅನ್ಕೊಂಡು ನಾನು ನನ್ನ ಮೊಬೈಲ್ದಾಗ ಚೆಕ್ ಮಾಡ್ಕೊಳ್ತೀನಿ. ಯಾಕಂದ್ರೆ ನನಗೆ ಜಾಸ್ತಿ ಅರ್ಥ ಆಗಂಗಿಲ್ಲ ರೀ ಮೊಬೈಲ್ದಾಗ. ಹಂಗೆ ನಾನು ತಿಳ್ಕೊಂಡೆ. ಮತ್ತೆ ನನ್ನ ವಿಡಿಯೋಕ್ಕೆ ನೀನು ಕಮೆಂಟ್ ಹಾಕಾಕತ್ರಿ ಸಬ್ಸ್ಕ್ರೈಬರ್. ಅವ್ರ ಸಬ್ಸ್ಕ್ರೈಬರು ನನ್ನ ವಿಡಿಯೋ ನೋಡ್ತಾರೆ. ಫಸ್ಟ್ ಸಬ್ಸ್ಕ್ರೈಬರ್ ಅವ್ರ ಸಬ್ಸ್ಕ್ರೈಬರ್ ಯಾರೆಲ್ಲ ಆದರೆ ನನಗೂ ಕೂಡ ಸಪೋರ್ಟ್ ಮಾಡಿ. ಸಾವಿತ್ರಿ ಸಿಸ್ಟರು ನಾವು ಒಂಥರ ತುಂಬಾ ಕ್ಲೋಸು. ಅದೇ ಅಂದ್ಕೊಂಡು ಅವ್ರು ನನಗೆ ಕಮೆಂಟ್ ಹಾಕ್ಯಾರ, ಯಾಕ್ರಿ ಸಿಸ್ಟರ ನೀವು ಸಾವಿತ್ರಿ ಸಿಸ್ಟರ್ದು ವಿಡಿಯೋ ಬರ್ತಾ ಇಲ್ಲಲ್ಲ, ಏನಾಗೈತಿ ಅಂತೇಳಿ. ನಾನಂದೆ ಏನೋ ರೀ ನನಗೂ ಗೊತ್ತಿಲ್ಲ ಅಂತ ಅವ್ರಿಗೆ ವಾಪಸ್ ಕಮೆಂಟ್ ಹಾಕಿದ್ದೆ ರೀ. ಹಾಕಿ ಮತ್ತು ನನಗೊಂದು ಸ್ವಲ್ಪ ವಿಚಾರ ಮಾಡಿದೆ, ಯಾಕೋ ವಿಡಿಯೋ ಬರ್ತಾ ಇಲ್ಲ ಸಾವಿತ್ರಿ ಸಿಸ್ಟರ್ಗೆ, ಏನಾಗೈತಿ. ಮಗಳನ್ನ ಇದಕ್ಕೆ ಪಿಕ್ನಿಕ್ ಕಳಿಸ್ತನು ಅಂತ ಅಂದಿದ್ರು. ಅವತ್ತು ಕಾಲ್ ಮಾಡಿ ಮಾತಾಡಿದ್ದೆ ನಾನು. ಅವತ್ತು ಲಾಸ್ಟ್ ಎಂದು ಕಾಲ್ ಮಾಡಿದ್ದೆ ಅಂದರೆ, ಅವತ್ತು ಲಾಸ್ಟ್ ಕಾಲ್ ಮಾಡಿದ್ದೆ ನೋಡ್ರಿ ವಿಡಿಯೋನ. ಆ ವಿಡಿಯೋ ಬಂದಿಲ್ಲ ರೀ ಅವ್ರದ್ದು. ನನಗಂದಿದ್ರು ಕಟ್ಟಿಗೆ ತರಕ್ಕೆ ಹೋಗ್ತೀನಿ ರೀ ನಮ್ಮ ವೈನಿಯಾರ ಜೊತೆ, ತೊಗರಿ ಕಟ್ಟಿಗೆ ತೊಗೊಂಬರಕ್ಕೆ ಹೋಗ್ತೀನಿ ರೀ ಅಂತ ಅಂದಿದ್ರಿ. ಮಧ್ಯಾಹ್ನ ಟೈಮ್ದಾಗ ಹಚ್ಚಿದ್ದೆ ನಾನು. 1 ಗಂಟೆ ಆಗಿತ್ತು ಸ್ನೇಹಿತರೆ. ಏನು ಮಾಡ್ತಾ ಇದ್ದಾರೆ ಅಂತ ಅನ್ಕೊಂಡು ನಾನು ಬಿಡು ಟೈಮ್ದಾಗ ಹಚ್ತೀನಿ ರೀ ಫೋನ್. ನಾನು ಬೇರೆದವ್ರಿಗೆ ಎಲ್ರಿಗೂ, ನನ್ನ ಅಕ್ಕ ತಂಗಿಯರಿಗೆ ಮತ್ತು ನಮ್ಮ ಒಡ ಹುಟ್ಟಿದವ್ರಿಗೆ ಎಲ್ರಿಗೂ ಬಿಡ್ತೀನಿ, ಕರೆ ಅವ್ರಿಗೆ ಹಚ್ತಿರ್ತೀರಿ. ಯಾಕಂದ್ರೆ ಅವ್ರ ಮಾತುಗಳು ಒಂಥರ ನನಗೆ ಸ್ಫೂರ್ತಿ ರೀ. ಏನಾದರೂ ಸ್ವಲ್ಪ ಟೆನ್ಷನ್ ಆದಾಗ ಮಾಡಿದಾಗ ಅವ್ರ ಜೊತೆ ಏನಾದರೂ ಸ್ವಲ್ಪ ಮಾತಾಡಿನಂದ್ರೆ ಮನಸ್ಸು ಹಗೂರಾದಂಗೆ ಆಗ್ತೈತ್ರಿ. ಅದಕ್ಕೋಸ್ಕರ ನಾನು ಹಚ್ಚಿದ್ದೆ ರೀ. ಹಚ್ಚನ ಇಲ್ರಿ ನಮ್ಮ ವೈನಿಯಾರನ್ನ ಹೊಲಕ್ಕೆ, ನಮ್ಮ ದೊಡ್ಡವಾರ ಹೊಲಕ್ಕೆ ಹೊಂಟೀನಿ ರೀ ಕಟ್ಗೆ ತೊಗೊಂಡು ಬರಾಕು ಅಂತ ಅಂದ್ರಿ. ನಾನು ವೈನಿಯಾರಿಗೆ ಫೋನ್ ಹಚ್ಬೇಕ್ರಿ ಅಂದ. ಅವರೇ ಫೋನ್ ಕಟ್ ಮಾಡ್ರಿ. ವಾಪಸ್ ಹಚ್ತೀನಿ ಅಂದ್ರಿ, ಹಚ್ಚಲಿಲ್ಲ ರೀ ಯಾಕೋ.
ಯಾಕೋ ಪಾಪ ಕಟ್ಗಿಗೆ ಹೋಗ್ಯಾರ ಹೇಳತ್ ನಾ ಅಂದೆ. ಆ ವಿಡಿಯೋ ಬಂದಿಲ್ಲ ರೀ ಅವ್ರದ್ದು. ಅದೇ ವಿಡಿಯೋ ಅವತ್ತಿನ ವಿಡಿಯೋ ನೋಡಿ ನಾನು ಕಮೆಂಟ್ ಕೂಡ ಹಾಕ್ತೀನಿ ಮತ್ತು ಕಾಲ್ ಕೂಡ ಮಾಡ್ತೀನಿ. ಏನಾದರೂ ನನಗೆ ಆ ವಿಡಿಯೋದ ಬಗ್ಗೆ ಏನಾದರೂ ಇತ್ತಂದ್ರೆ ಡೈರೆಕ್ಟಾಗಿ ಕಾಲ್ ಮಾಡಿ ಅವರಿಗೆ ಕೇಳ್ತೀನಿ ರೀ. ಅವತ್ತಿನ ವಿಡಿಯೋ ಬರಲಿಲ್ಲ ರೀ, ಯಾಕೋ ಬಂದಿಲ್ಲ ಅಂತ ನಾನು ಅಂದ್ಕೊಂಡೆ. ನಿನ್ನೆ ಮೊನ್ನೆ 2-3 ದಿನ ಆಯ್ತು ಯಾಕೋ ಬರುವಲ್ತಲ್ಲ, ಯಾಕೋ ವಿಡಿಯೋನ ಬರವಲ್ಲಾಗ್ಯಾವಲ್ಲ, ಪಾಪ ಅವ್ರಿಗೆ ಏನಾಗೈತೇನೋ. ಮತ್ತು ಈಗ ನಾವು ಅವ್ರು ಏನೋ ಒಂದು ಟೆನ್ಷನ್ದಾಗಿರ್ತಾರೆ, ನಾವು ಕಾಲ್ ಮಾಡಿ ಕೇಳಾಕತ್ತ ಯಾವುದೋ ಒಂದು ಏನಾದರೂ ಮನೆ ಒಳಗಡೆ ಪ್ರಾಬ್ಲಮ್ ಆಗಿತ್ತಂದ್ರೆ ರೀ, ಕುಟುಂಬದಲ್ಲಿ ಯಾರಿಗಾದರೂ ಹಂಗೆ ಅಂದ್ಕೊಂಡು ನಾನು ಇದು ಮಾಡಿದರೆ ಮತ್ತೆ ನಾನು ವಿಡಿಯೋ ಕಮೆಂಟ್ ಹಾಕ್ಲತ್ತಾನ. ಕ್ಯೂರಿಯಾಸಿಟಿ ತಡಿಲಿಲ್ಲ ರೀ, ಫೋನ್ ಹಚ್ಚೆ ಕೇಳಬೇಕು ಪಾಪ ಅಂತೇಳಿ ನಿನ್ನೆ 11 ಗಂಟೆ ಆಗಿತ್ತೇನು 12 ಗಂಟೆ ಆಗಿತ್ತು ರೀ, ಅವಾಗ ಫೋನ್ ಹಚ್ಚಿದೆ ಅವರಿಗೆ. ಬನ್ನಿ ಸ್ನೇಹಿತರೆ, ಬಗ್ಗೆ ಹೇಳ್ಬೇಕಂದ್ರೆ ಸುಮಾರು ವಿಷಯ ಅದಾವ್ರಿ, ಅವರಿಂದ ಕಲಿಬೇಕಾಗಿರೋದು ಇನ್ನೂ ಇದೆ. ಅವ್ರ ವಿಡಿಯೋ ನೋಡಿ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಅವ್ರಿಗೆ ಯಾವ ಥರ ಸಪೋರ್ಟ್ ಮಾಡ್ತೀರಾ ನನಗೂ ಕೂಡ ಸಪೋರ್ಟ್ ಮಾಡಿ. $60 ಅಂದ್ರೆ ಸುಮ್ಮನೆ ಅಲ್ಲ ಸ್ನೇಹಿತರೆ. ಇವಾಗ ಒಂದು ಪೇಮೆಂಟ್ ತಗೊಂಡಿದ್ದಾರೆ ಅವರು. ಅವ್ರದ್ದು ನಮ್ಮದು ಜರ್ನಿ ಸ್ಟಾರ್ಟ್ ಆಗಿ 1.5 ವರ್ಷ 2 ವರ್ಷ ಸಮೀಪ ಬಂತು. ಒಂದು ಅಕ್ಕ ತಂಗಿ ಬಾಂಡಿಂಗ್ಗಿಂತಲೂ ಹೆಚ್ಚಿಗೆ ಅನ್ಬೋದ್ರಿ. ಯಾವುದೇ ಒಂದು ಕೆಲಸದ ಬಗ್ಗೆ ಆದರೂ ನಾನು ಅವ್ರ ಹತ್ರನೇ ಕೇಳಿನ ಜಾಸ್ತಿ ಮುಂದುವರಿತೀನಿ ಸ್ನೇಹಿತರೆ. ಯಾಕಂದ್ರೆ ಅವ್ರು ಎಲ್ಲವನ್ನೂ ಮೆಟ್ಟಿ ಮುಂದೆ ಬಂದಿದ್ದಾರೆ. ಕಷ್ಟ ಏನನ್ನೋದು ಎಲ್ಲನೂ ನುಂಗಿ ಇವತ್ತು ಜೀವನದಲ್ಲಿ ಇಷ್ಟು ಚೆನ್ನಾಗಿ ಬದುಕ್ತಾ ಇದ್ದಾರೆ ಅಂದ್ರೆ ಅವರಿಗೆ ಅದ್ರ ಹಿಂದೆ ತುಂಬಾ ಶ್ರಮ ಇದೆ ಅವ್ರದ್ದು. ಅದಕ್ಕೋಸ್ಕರ ನೋಡಿ ನಮ್ದೇನು ಕಷ್ಟ ಬಹಳ ಅಲ್ಲ ಸ್ನೇಹಿತರೆ, ಅವ್ರದ್ದು ನೋಡಿದ್ರ ಅಂತ ಅಂದ್ಕೊಂಡು ಬದುಕ್ತಾ ಇದ್ದೀವ್ರಿ. ಇದೇ ಥರ ಮುಂದೇನು ಇರಲಿ ಅವ್ರದ್ದು ಫ್ರೆಂಡ್ಶಿಪ್ಪು, ನಮ್ಮದು ಫ್ರೆಂಡ್ಶಿಪ್ಪು ಇದೇ ಥರ ಇರ್ಲತ್ತ ನನ್ನ ಹಾರೈಕೆ. ನಿಮ್ಮ ಹಾರೈಕೆ ಏನಂತ ಕಮೆಂಟ್ ಮಾಡಿ. ಈ ನೈಟಿ ಕೂಡ ಅವರ ಕೊರಿಯರ್ ಮಾಡಿರೋ ಸ್ನೇಹಿತರೆ. ನನ್ನ ಯೂಟ್ಯೂಬ್ ದಿಂದ ಇಷ್ಟು ದೊಡ್ಡದ ಬಟ್ಟೆ ಆರ್ಡ್ರ್ ಇದು ಕೊಟ್ರಂತ ಹೇಳಿದೆಲ್ಲ, ಈ ನೈಟಿ ಕೂಡ ಸಾವಿತ್ರಿ ಸಿಸ್ಟರ್ ಕೊಟ್ಟಿರೋ ನೈಟಿನೇ ಇದು. ನಾನು ಈ ಥರ ಹಾಕೊಳಂಗಿಲ್ಲ ಸ್ನೇಹಿತರೆ, ತಂದ್ಯಾನ ಸಾವಿತ್ರಿ ಸಿಸ್ಟರ್ ಇವು ಈ ಥರ ನನಗೆ ಹಾಕೊಳಂಗಿಲ್ಲ ರೀ, ಏನು ಮಾಡೋದ್ರಿ ಅಂತ ತಂದ್ಯಾರಿ. ಆದರೂ ಕೂಡ ಇಲ್ರಿ ಚೆನ್ನಾಗಿ ಕಾಣ್ತಾವ ಹಾಕೋರಿ, ಒಂದ್ಸಲ ಟ್ರೈ ಮಾಡಿ ನೋಡ್ರಿ ಅಂತಂದು ರಿಕ್ವೆಸ್ಟ್ ಮಾಡ್ಕೊಂಡ್ರಿ. ಮತ್ತು ಇನ್ನೂ ಸುಮಾರು ವಿಷಯ ಅದಾವ್ರಿ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ. ಯೂಟ್ಯೂಬ್ ಸ್ಟಾರ್ಟ್ ಮಾಡಬಾರ್ದು ನಮ್ಮಂಥವ್ರಿಗೆ ಆಗ್ತೈತೆ ಇಲ್ಲೋ ಅಂತಂದು ಅಂದ್ಕೊಂಡು ಬಿಡು ಚಾನ್ಸಲ್ಲಿದ್ದೆ ನಾನು. ಯೂಟ್ಯೂಬ್ ಏನೋ ನಾನು ಒಬ್ಬ ಹುಡುಗನ ಹತ್ರ ಹೋಗಿ ಚಾನಲ್ ಏನೋ ಓಪನ್ ಮಾಡಿದೆ. ಚಾನಲ್ ಮಾಡಿಕೊಟ್ರು ಇದ್ರ ಬಗ್ಗೆ ವಿಡಿಯೋ ಹ್ಯಾಂಗೆ ಮಾಡಬೇಕು, ಮೊಬೈಲ್ ಹ್ಯಾಂಗೆ ಹಿಡಿದು ಮಾಡಬೇಕು, ವಿಡಿಯೋನ ಸ್ಟೇಟ್ ಹಿಡಿದು ಮಾಡ್ತಿದ್ದೆ ಸ್ನೇಹಿತರೆ. ನಾನು ಒಂದೊಂದು ಉಪ್ಪಿಟ್ಟು ವಿಡಿಯೋ ನೋಡಿರ್ಬೇಕಾದ್ರೆ ಎಷ್ಟೋ ಸಲ ಒಂದು ಸ್ಟ್ಯಾಂಡ್ ತೊಗೊಂಡು ಬಂದೆ. ಸ್ಟ್ಯಾಂಡ್ ತೊಗೊಂಡು ಬಂದು ಇಟ್ಟು ಮಾಡಬೇಕಂದ್ರೆ ಸ್ಟೇಟ್ ಹಾಕ್ತಾಯಿದ್ದೆ ಮೊಬೈಲ್. ಮತ್ತು ಅವ್ರು ಏನಂದ್ರು ಸುಮಾರು ನಾನು ಕಮೆಂಟ್ ಹಾಕ್ತಾಯಿದ್ದೆ ಅವ್ರಿಗೆ, ವಿಡಿಯೋ ಮಾಡೋದು ಹೆಂಗ್ರಿ, ಟೈಟಲ್ ಬರೀದು ಹೆಂಗ್ರಿ, ತಮ್ಮೇಲ್ ಮಾಡ್ಕೊಳ್ಳೋದು ಹೆಂಗ್ರಿ ಅಂತ ದಿನ ಮೆಸೇಜ್ ಕಮೆಂಟ್ ಹಾಕ್ತಿದ್ರಿ ಎಲ್ಲೂ ವಿಡಿಯೋಕ್ರಿ. ಒಂದ್ಸಲ ಅವ್ರದ್ದು ಲೈವ್ ಹೋಗ್ತಿದ್ದೆ ನಾನು. ಲೈವ್ ಬಂದ್ರಂದ್ರೆ ಅದ್ರೊಳಗೆ ಅವ್ರ ಜೊತೆ ಕಮೆಂಟ್ ಹಾಕ್ತಿದ್ದೆ. ಲೈವ್ನ್ಯಾಗ ಕಮೆಂಟ್ ಹಾಕಕ್ರಿ ಮಾತಾಡ್ದು, ಅಲ್ಲೇ ಅವ್ರ ಮೆಸೇಜ್ ಹಾಕಕ್ಕೆ ಲೈವ್ ಒಳಗೆ ಆರಾಮದಿರೇನ್ರಿ, ನೀವು ಆರಾಮದಿರಿ ಅವ್ರ ಮುಖ ನೋಡ್ಕೋತು ಎಷ್ಟೋ ನನ್ನ ನೋವುಗಳನ್ನ ಮರಿತಾ ಇದೆ. ಒಂದಿನ ಹೆಂಗಾಯ್ತಂದ್ರೆ ಸ್ನೇಹಿತರೆ, ನಾನು ಬಟ್ಟೆ ಬಿಸ್ನೆಸ್ ಮಾಡ್ಬೇಕಂತೀನಿ ಸಾವಿತ್ರಿ ಸಿಸ್ಟರ, ಮತ್ತು ಹೆಂಗೆ ಮಾಡೋದ್ರಿ ಅಂತ ಅಂದ್ಯಾರ. ನಾನು ಅವ್ರದ್ದು ಅವ್ರ ಮೊಬೈಲ್ ನಂಬರ್ನ ಅಲ್ಲಿ ಲೈವ್ ಒಳಗೆ ಹೇಳಕ್ಕೆ ಬರೋದಿಲ್ಲ ಅಂತಂದ್ರಿ. ನಾನೇನ ಹಾಕಿದೆ ರೀ, ನನಗೆ ಅವ್ರ ಅವಶ್ಯಕತೆ ತುಂಬಾ ಐತೆ ಅಂದ್ಕೊಂಡು ಮೊಬೈಲ್ ನಂಬರ್ ಯಾರು ತಗೋತಾರೋ ಬಿಡ್ತಾರೋ ಗೊತ್ತಿಲ್ಲ, ಡೈರೆಕ್ಟಾಗಿ ನನ್ನ ಮೊಬೈಲ್ ನಂಬರ್ನ ನಾನು ಸುಮಾರು ಸಾಲಿಗೊಂಟ್ರೆ ಸುಮಾರು ವಿಡಿಯೋಕ್ಕೆ ಕಮೆಂಟ್ ಹಾಕ್ತಾಯಿದ್ದೆ. ಕಮೆಂಟಲ್ಲಿ ಕೂಡ ನನ್ನ ನಂಬರ್ ಕಳಿಸಿದ್ದೆ ರೀ. ಆದರೆ ಯೂಟ್ಯೂಬ್ ಏನು ಮಾಡಕತ್ತಿತ್ತು, ಡೈರೆಕ್ಟ್ ಮೊಬೈಲ್ ನಂಬರ್ ಹಾಕಿದ್ದನ್ನು ಡಿಲೀಟ್ ಮಾಡಕತ್ತಿತ್ತು. ಮೊಬೈಲ್ ನಂಬರ್ ಹಾಕ್ತಾ ಇದ್ದೆ ಸ್ನೇಹಿತರೆ. ಕಮೆಂಟಲ್ಲಿ ಎಲ್ಲ ವಿಡಿಯೋಕ್ಕೂ ಹಾಕಕ್ಕೆ ನಂಬರ್ ಸಿಸ್ಟರ್ ನಿಮ್ಮ ಜೊತೆ ಮಾತಾಡ್ಬೇಕ್ರಿ, ನಾನು ಯೂಟ್ಯೂಬ್ ಚಾನಲ್ ಚಾಲೂ ಮಾಡ್ಬೇಕ್ರಿ, ನಿಮ್ಮ ಜೊತೆ ತುಂಬಾ ಇದೆ ರೀ ನನ್ಗೆ ಮಾತಾಡ್ದತ್ತು ಹಿಂಗೆ ಕಮೆಂಟ್ ಹಾಕ್ತಾಯಿದೆ. ಕಮೆಂಟಲ್ಲಿ ಮೊಬೈಲ್ ನಂಬರ್ ಹಾಕಕ್ಕೆ ಅದು ನಂಬರ್ ಅವ್ರಿಗೆ ಹೋಗತ್ತಿದ್ದಿಲ್ಲತ್ರಿ. ಯೂಟ್ಯೂಬ್ ಏನು ಮಾಡ್ತಿತ್ತು, ಡೈರೆಕ್ಟಾಗಿ ನಂಬರ್ ಕಳಿಸಿದ್ರೆ ನಂಬರ್ನ ಡಿಲೀಟ್ ಮಾಡ್ತೈತಿ. ಹಿಂಗೆ ಆಗಾಕತ್ತೈತ್ರಿ. ನಾ ಎಷ್ಟು ಸಲ ನಂಬರ್ ಹಾಕಿದ್ರಿ ಸಿಸ್ಟರ್ ನೀವು ಕಾಲ್ ಮಾಡೋವಲ್ರಿ ನನಗೆ ಅನ್ನತ್ತೇರೆ. ನಾನು ಲೈವ್ ಒಳಗೂ ಹಂಗೆ ಹಾಕ್ತೀರಿ. ಲೈವ್ ಒಳಗೆ ಅವ್ರಿಗೆ ಏನು ಹೇಳಿದ್ರು,
ಎರಡೆರಡು ನಂಬರ್ ಹಾಕ್ರಿ ಸಿಸ್ಟರ್ ನೀವು, ನಾನು ಬರ್ಕೋತೀನಿ ಮತ್ತೆ ಡಿಲೀಟ್ ಮಾಡಿಬಿಡ್ರಿ ಅಂತಂದ್ರೆ ಹಂಗೆ ಮಾಡಿ ನಂಬರ್ ಸಿಕ್ತು ಸ್ನೇಹಿತರೆ. ಹೋದ ವರ್ಷ ಮಳೆಗಾಲದಾಗ ನಂಬರ್ ಸಿಕ್ತವ್ರದ್ದು. ಮಳೆಗಾಲ ಅಂದ್ರೆ ಜೂನ್ದಾಗ ಸಿಕ್ಕೈತೆ ನೋಡ್ರಿ ಅವ್ರ ನಂಬರ್, ಜುಲೈದಾಗ ಸಿಗೋಣ ಲೈವ್ ಎಂಡ್ ಆಗೋಣ ಫಸ್ಟ್ ಕಾಲ್ ಮಾಡೇ ಬಿಟ್ಟೇರಿ ನಾನು. ಕಾಲ್ ಮಾಡಿ ಅವರೇ ಕಾಲ್ ಮಾಡಿದ್ರಿ, ನಾನ್ರಿ ಸಾವಿತ್ರಿ ಅವರು ಅಂತ ಹೇಳಿ ಹಿಂಗೆ ಕಾಲ್ ಮಾಡಿದ್ರೆ ನಂಬರ್ ಸರ್ಚ್ ಮಾಡ್ಕೊಂಡೇವ್ರೆ. ಮುಂದೆ ದೀಪಾವಳಿ ಸಮೀಪ ಬಂದಂಗೆ ಹಂಗೆ ಇಬ್ರದ್ದು ಬಾಂಡಿಂಗ್ ತುಂಬಾನೇ ಚೆನ್ನಾಗಿ ಹೊಂಟಿತ್ತು. ಮಾತಾಡೋದು ದಿನ ಮನ್ಯಾನವ್ರ ಗತ್ಲೆನ ಮಾತಾಡಕತ್ತೀವ್ರಿ, ಅಕ್ಕ ತಂಗಿಯವ್ರ ಗತ್ಲೆನ ನನ್ನ ವಿಷಯ ಎಲ್ಲ ಅವ್ರ ಹತ್ರ ಹೇಳ್ಕೊಳಕ್ಕೆ ತುಂಬಾನೇ ಒಳ್ಳೆಯವ್ರು ಸಾವಿತ್ರಿ ಸಿಸ್ಟರ್. ಎಲ್ಲಾನು ಹಂಚ್ಕೊಳಕತ್ರಿ. ನಾನು ಏನೇ ನನ್ನ ಜೀವನದಲ್ಲಿ ಏನೇನು ನಡೆದಿದ್ದ ಘಟನೆ ಎಲ್ಲಾನು ಹೇಳ್ಕೊಂಡು, ಯಾರ ಹತ್ರ ನಾನು ಹೊಡಬಿಟ್ಟಿದವ್ರ ಹತ್ರ ಒಂದು ದಿನಾನು ನಾ ಹೇಳ್ಕೊಂಡಿಲ್ಲ. ನಮ್ಮ ತಾಯಿ ಹೆತ್ತವ್ರ ಹತ್ರನ ನನಗೆ ಈ ತರ ಪರಿಸ್ಥಿತಿ ಆಗಿತ್ತು, ಈ ತರ ಕಷ್ಟ ಇದೆ ಅಂತ ಒಂದಿನ ಕೂಡ ಹೇಳ್ಕೊಂಡಿಲ್ಲ. ಕರೆ ಸಾವಿತ್ರಿ ಸಿಸ್ಟರ್ ಹತ್ರ ಎಲ್ಲಾನು ಹೇಳ್ಕೊಂಡಿನಿ ಸ್ನೇಹಿತರೆ. ಎಷ್ಟೋ ಸಲ ಹೇಳ್ಕೊಂಡು ಹತ್ತಿದ್ದೀನಿ, ಸಮಾಧಾನ ಮಾಡ್ಕೊರಿ ಸಿಸ್ಟರ್, ಒಳ್ಳೇದಾಗ್ತೈತ್ರಿ, ಮುಂದೆ ಒಂದಿನ ಒಳ್ಳೇದಾಗ್ತೈತ್ರಿ. ಎಷ್ಟು ಕಷ್ಟ ಕೊಡ್ತಾನ್ರಿ ದೇವ್ರ, ಕಷ್ಟ ಕೊಟ್ಟಷ್ಟು ಮುಂದೆ ನೀವು ಜೀವನದಲ್ಲಿ ಮುಂದೆ ಬರ್ತಿರತ್ತಿ. ಈ ತರ ನನಗೆ ಮೋಟಿವೇಶನ್ ಕೊಡ್ತಿದ್ರಿ. ನಾನು ಏನಾದ್ರೂ ವಿಡಿಯೋ ಹಾಕ್ಲಿಕ್ರೆ ಕಾಲ್ ಮಾಡ್ತಿದ್ರಿ ಅವರು. ಮತ್ತೆ ಏನಾದ್ರೂ ವಿಡಿಯೋದಲ್ಲಿ ಸ್ವಲ್ಪ ದುಃಖ ಏನಾದ್ರು ತೋರಿಸ್ಕೊಂಡ್ರ ಕಾಲ್ ಮಾಡಿ ಕೇಳವ್ರಿ. ಆದ್ರೆ ನಾನೇ ಏನೋ ಜಾಸ್ತಿ ಕಾಲ್ ಮಾಡಂಗಿಲ್ಲ ಸ್ನೇಹಿತರೆ. ಯಾವ ಜನ್ಮದ ಋಣಾನೋ ಏನೋ ಗೊತ್ತಿಲ್ಲ, ಬೆನ್ನಿಲೆ ಬಿದ್ದವ್ರಂತರೂ ಜಾಸ್ತಿ ಕೇರ್ ಮಾಡಂಗಿಲ್ಲ. ಆದ್ರೆ ಸಾವಿತ್ರಿ ಸಿಸ್ಟರ್ ನನ್ಗೆ ಕೇರ್ ಮಾಡ್ತಾರಲ್ಲ, ಅದೇ ಒಂದು ಒಳ್ಳೆ ಮನಸ್ಸಿಗೆ ಅವ್ರಿಗೆ ಒಳ್ಳೇದಾಗ್ಲಿ ಸ್ನೇಹಿತರೆ, ಒಳ್ಳೇದಾಗ್ಲಿ ಅಂತ ಅನ್ನೋದು ನನ್ನ ಹಾರೈಕೆ ನೋಡ್ರಿ. ಎಷ್ಟೋ ಸಲ ವಿಡಿಯೋದಾಗ ಹೇಳಿ ನನಗೆ ಸಪೋರ್ಟ್ ಮಾಡ್ತಿರೋ ಗೊತ್ತಿಲ್ಲ. ಆದ್ರೆ ಪಾಪ ಒಬ್ಬ ಬಡ ಹೆಣ್ಣು ಮಗಳು ಇಷ್ಟು ಮೇಲ್ ಬರ್ಬೇಕಾದ್ರೆ ಎಷ್ಟು ಕಷ್ಟ ಇದೆ. ಯೂಟ್ಯೂಬ್ ಅನ್ನೋದು ತುಂಬಾನೇ ದೊಡ್ಡ ಇದು ಇದೆ ಸ್ನೇಹಿತರೆ. ಇದ್ರಲ್ಲಿ ಎಷ್ಟು ಜನ ಕಾಲು ಎಳಿತಾರ, ಎಷ್ಟು ದಿನ ಹೇಳಸ್ತಾರ, ಮತ್ತೆ ಊರಲ್ಲಿ ವಿಡಿಯೋ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಇದೆ. ಅದ್ರಲ್ಲೂ ಒಬ್ಬ ಹೆಣ್ಮಗಳು ಈ ತರ ವಿಡಿಯೋ ಮಾಡೋದು, ವಿಡಿಯೋ ಮಾಡೋದು, ಶಾರ್ಟ್ ವಿಡಿಯೋ ಮಾಡೋದು, ವೈರಲ್ ಆಗ್ಬೇಕಾದ್ರೆ ತುಂಬಾನೇ ಕಷ್ಟ ಇದೆ ಅದ್ರ ಹಿಂದ. ಆ ಕಷ್ಟ ನಮ್ಮಂತ ಸಂಸಾರ ಅಂತೂ ಎಲ್ರು ನಮ್ಗೆ ಸಪೋರ್ಟ್ ಇರೋರು, ಗಂಡ ಮಕ್ಕಳು ಎಲ್ರು ಇರೋರು ಕೂಡ ನಮ್ಗೆ ಸಪೋರ್ಟ್ ಮಾಡಂಗಿಲ್ಲ. ಆದ್ರೆ ಅವಳು ಒಬ್ಬಳೇ ಹೋರಾಡ್ತಾರ. ಅವ್ರಿಗೆ ತುಂಬಾನೇ ಒಂದು ಸೆಲ್ಯೂಟ್ ಹೊಡಿಬೇಕನ್ನಂಗೆ ಆಗ್ತೈತ್ರಿ ನನಗೆ. ಅದಕ್ಕೆ ಹೇಳಿದ್ರಿ, ಹೆಣ್ಣು ಅನ್ನೋದು ತುಂಬಾನೇ ಹೆಣ್ಮಕ್ಳಿಗೆ ಧೈರ್ಯನೇ ಮುಖ್ಯ ನೋಡಿ. ಆ ಧೈರ್ಯ ಸಾವಿತ್ರಿ ಸಿಸ್ಟರ್ ಅನ್ಬೋದ್ರಿ. ನಮ್ಮಂತವ್ರಿಗೆ ಏನು ಧೈರ್ಯ ಮಾಡಕ್ ಆಗಂಗಿಲ್ಲ. ಅವರಲ್ಲಿ ಇರುವಷ್ಟು ₹1 ನಾವು ಚಾರನೆ ಕೂಡ ಆಗಂಗಿಲ್ಲ ಸ್ನೇಹಿತರೆ. ಅಷ್ಟು ಸ್ಟ್ರಗಲ್ ಮಾಡ್ತಾರೆ ಅವರು ಜೀವನದಾಗ. ಮಕ್ಕಳು ಚಿಕ್ಕ ಮಕ್ಕಳು ಅದಾರೆ, ಆ ಮಕ್ಕಳು ತಗೊಂಡು ಹೇಳ್ಬೇಕಾದ್ರೆ ತುಂಬಾ ಕಷ್ಟ ಇದೆ ಸ್ನೇಹಿತರೆ. ನಮ್ಗ ಇವಾಗ ಅಷ್ಟ ಕಷ್ಟ, ನನಗ ನಮ್ಮ ಯಜಮಾನ್ರ ಮನೆಗಿಲ್ಲ ಅಂದ್ರೆ ಎಷ್ಟು ಕಷ್ಟ ಆಗ್ತೈತಿ. ಆದ್ರೆ ಅವ್ರು 4 ವರ್ಷ ಮ್ಯಾಲ ಐತ್ರಿ ಯಜಮಾನ್ರನ್ನ ಕಳ್ಕೊಂಡು ಒಬ್ರೇ ಸ್ಟ್ರಗಲ್ ಮಾಡ್ತಾರಲ್ಲ, ತುಂಬಾ ಕಷ್ಟ ಪಡ್ತಾರೆ. ಆ ಕಷ್ಟಕ್ಕೆ ಒಂದಲ್ಲ ಒಂದಿನ ಅವರಿಗೆ ಸುಖ ಸಿಗ್ಲಿ ಅಂತ ಆ ದೇವ್ರಲ್ಲಿ ಬೇಡ್ಕೋತೀನಿ ನೋಡ್ರಿ. ನನ್ನ ಒಳ್ಳೆ ಮನಸ್ಸಿಗೆ ಒಳ್ಳೆ ಫ್ರೆಂಡ್ಸ್ ಸಿಗ್ತಾರೆ. ಯಾರು ಕೆಟ್ಟ ಫ್ರೆಂಡ್ಸ್ ಅಂತೂ ಯಾರು ಸಿಕ್ಕಿಲ್ಲ ಸ್ನೇಹಿತರೆ. ಎಲ್ರು ಹಂಗೆ ಯೂಟ್ಯೂಬ್ದಿಂದ ಸುಮಾರು ಜನ ಫ್ರೆಂಡ್ಸ್ ಸಿಕ್ಕಾರ ನನಗೆ. ಅದನ್ನಂತೂ ನಾನು ಕಳ್ಕೊಳಂಗಿಲ್ಲ. ಯಾಕಂದ್ರೆ ನನ್ನ ಮನಸ್ಸಲ್ಲಿ ಇರೋದನ್ನ ಎಲ್ಲೂ ಹೇಳ್ಕೊಂಡಿರ್ತೀನಿ. ನಾನು ಏನು ಕಲ್ಮಶ ತುಂಬ್ಕೊಂಡು ನಾನು ಯಾವುದು ಇಟ್ಕೊಂಡು ಹೇಳಂಗಿಲ್ಲ. ನನ್ಗೇನ ತಿಳಿತೈತಿ ಅದನ್ನ ಅರ್ಥ ಅವ್ರಿಗೆ ಹೇಳ್ತೀನಿ. ಮತ್ತೆ ಯಾವ್ದು ನನಗೆ ಗೊತ್ತಾಗಂಗಿಲ್ಲ ಅವ್ರು ನನಗೆ ಅರ್ಥ ಮಾಡಿಸಿರ್ತಾರೆ ನೋಡಿ ಸ್ನೇಹಿತರೆ. ಈ ಯೂಟ್ಯೂಬ್ ಒಂದು ವಿಡಿಯೋ ಅಪ್ಲೋಡ್ ಮಾಡ್ಬೇಕಾದ್ರೆ 2 ದಿನ ಟೈಮ್ ತಗೊಂಡಿನ್ರಿ ನಾನು. 2-3 ದಿನ ಒಂದು ಟೈಟಲ್ಲು ತಮ್ಮೇಲು ಮಾಡ್ಬೇಕಾದ್ರೆ ವಿಡಿಯೋ ವಾಯ್ಸ್ ಸರಿಯಾಗಿ ಬರ್ತಿದ್ದಿಲ್ಲ ನನಗೆ ಮಾತಾಡಕ್ಕೆ. ಈ ಮಾತಾಡಿದ ವಿಡಿಯೋ ಏನು ಮಾಡಿಕ್ಕಿದ್ರಿ, ಸಾವಿತ್ರಿ ಸಿಸ್ಟರ್ ವಾಟ್ಸಪ್ ಸಿಸ್ಟರ್ ನೋಡ್ರಿ ಇದು ಚೆನ್ನಾಗಿ ಬಂದೈತಿಲ್ಲ, ಇಲ್ಲ ರೀ ಈ ಥರ ಬ್ಯಾಡ್ರಿ, ಚೆನ್ನಾಗಿ ಮಾಡ್ರಿ. ಎಷ್ಟು ತಲೆ ತಿಂದಿನ್ರಿ. ಆದ್ರೆ ಒಂದು ದಿನಾನು ನೀವು ಇಷ್ಟು ನನಗೆ ಇದು ಮಾಡಾಕತ್ತಿರ್ಲಿಲ್ಲ, ಕಾಟ ಕೊಡಾಕತ್ತಿರ್ಲಿ ಅಥವಾ ಒಂದೇ ಒಂದು ದಿನ ಅಂದಿಲ್ಲ ಸ್ನೇಹಿತರೆ. ಅವರು ಒಳ್ಳೆ ಮನಸ್ಸಿನವ್ರು ಇದ್ದವ್ರಿಗೇನ ಅರ್ಥ ಆಗ್ತೈತ್ರಿ. ಅವ್ರು ಅಷ್ಟು ನನಗೆ ಪ್ರೋತ್ಸಾಹ ಕೊಟ್ಟಿದ್ದಕ್ಕನ ನಾನೀಗ ಒಂದು ಯೂಟ್ಯೂಬ್ನ ನಾನು ಒಂದು ಸ್ವಲ್ಪ ಪೇಮೆಂಟ್, ನಾನು ಒಂದು ಮನುಷ್ಯ ನಾನು ಒಬ್ಳು ಯೂಟ್ಯೂಬರ್ ಆಗಕ್ಕೆ ಸಾಧ್ಯ ಆಯ್ತು ನೋಡಿ ಸ್ನೇಹಿತರೆ. ಅವ್ರು ನನಗೆ ಹೆಲ್ಪ್ ಮಾಡಿಲ್ಲ ಅಂದ್ರೆ ಆಗ್ತಿದ್ದಿಲ್ಲ ಅನ್ಕೋತೀನಿ. ವಿಡಿಯೋ ಲೆಂತ್ ಆಗ್ತೈತ್ರಿ ಸ್ನೇಹಿತರೆ. ಇನ್ನೊಂದು ಭಾಗ 2 ಅಂತ ಹೇಳಿ ಒಂದು ವಿಡಿಯೋ ಮಾಡ್ತೀನಿ ಸಾವಿತ್ರಿ ಸಿಸ್ಟರ್ ಬಗ್ಗೆ. ಅದನ್ನ ನೋಡಿ ಸಪೋರ್ಟ್ ಮಾಡಿ. ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ. ಇಷ್ಟೊತ್ತನ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಹಾಗೆ ಹ್ಯಾಪಿ ನ್ಯೂ ಇಯರ್, ಹೊಸ ವರ್ಷದ ಶುಭಾಶಯಗಳು. ಎಲ್ಲರೂ ಬದುಕಲ್ಲಿ ಹೊಸತನ ತುಂಬಲಿ. ಈ ಹೊಸ ವರ್ಷ ಅನ್ನೋದು ನಮ್ಮ ಕಡೆ ಏನು ಮಾಡ್ತಾರ್ರಿ, ಯುಗಾದಿಗೆ ಮಾಡ್ತಾರೆ. ಯುಗಾದಿ ಹಬ್ಬಕ್ಕೆ
ಹೊಸ ವರ್ಷ ಅಂತೇಳಿ ಬೇವು ಬೆಲ್ಲ ಕಚ್ಚುದು, ಗುಡಿ ಪಾಡ್ವ ಅಂತೇಳಿ ಇರಿಸ್ತಾರ, ಅದಕ್ಕೆ ಹೊಸ ವರ್ಷ ಅಂತಾರ. ಕ್ಯಾಲೆಂಡರ್ ಪ್ರಕಾರ ನೋಡ್ಬೇಕಾದ್ರೆ ಹೊಸ ವರ್ಷ ಇವತ್ತಿಗೆ ಸ್ಟಾರ್ಟ್ ಸ್ನೇಹಿತರೆ. ವರ್ಷದ ಮೊದಲ ಹಬ್ಬ ನಮ್ಮ ಇದ್ರಾಗ ಯುಗಾದಿ ಹಬ್ಬನೇ. ಅದಕ್ಕೋಸ್ಕರ ನೋಡಿ ವಿಡಿಯೋ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಬಾಯ್, ಮತ್ತೆ ಸಿಗೋಣ.